ಪಿಒಕೆನಲ್ಲಿ ನಮಗೆ ಗೊತ್ತಿದೆ ಯಾವ ರೀತಿಯಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಅಂತ. ನಿಜಕ್ಕೂ ಪಿಒಕೆಯಲ್ಲಿ ಅಕ್ಷರಶಃ ನರಕ ಸದೃಶ ದೃಶ್ಯಗಳು ಕಾಣಿಸ್ತಾ ಇದೆ. ದಶಕಗಳಿಂದ ದೌರ್ಜನ್ಯಕ್ಕೆ ಒಳಗಾಗಿದ್ದಂತಹ ಪಿಒಕೆ ಜನತೆ ಈಗ ಎಲ್ಲವನ್ನ ತ್ಯಜಿಸಿ ಹೊರಗಡೆ ಬಂದು ಬೀದಿಗಿಳಿದು ಯುದ್ಧವನ್ನ ಸಾರ್ತಾ ಇದ್ದಾರೆ. ವಿಶೇಷ ಅಂದ್ರೆ ಇಲ್ಲಿ ಮಹಿಳೆಯರು ಹಾಗೂ ಮಕ್ಕಳು ಕೂಡ ಹೊರಗಡೆ ಬಂದು ಆ ಪಾಕ್ ಸೇನೆಯ ಬಂದೂಕುಗಳಿಗೆ ಎದೆಯನ್ನ ಒಡ್ಡಿ ನಿಲ್ತಾ ಇದ್ದಾರೆ. ಹಾಗೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹಾಡುಗಳನ್ನ, ಭಾರತದ ಕ್ರಾಂತಿ ಗೀತೆಗಳನ್ನ ಹಾಡ್ತಾ ಇದ್ದಾರೆ. ಜೊತೆಗೆ ಆಸಿಫ್ ಮುನೀರ್ನನ್ನ, ಪಾಕ್ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ನನ್ನ ಆತ ಒಬ್ಬ ಜಾಲಿಂ ಅಂದ್ರೆ ಒಬ್ಬ ಕ್ರೂರಿ ಅಂತೆಲ್ಲ ಕರೆದು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪಿಒಕೆಯಲ್ಲಿ ಪಾಕ್ ಪಡೆಗಳ ಗುಂಡಿಗೆ 37 ಬಲಿಯಾಗಿದೆ. ನಿಷೇಧಿತ ಸಂಘಟನೆ ಜೆಎಎಸಿ ಮತ್ತು ಪಾಕ್ ಭದ್ರತಾ ಪಡೆಗಳ ನಡುವೆ ಕಾಳಗ ಶುರುವಾಗಿದೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರಿ ಹೋಗಿದ್ದು, ನಿಷೇಧಿತ ಜಂಟಿ ಅವಾಮಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ದಂಗೆಯನ್ನು ಹತ್ತಿಕ್ಕೋದಕ್ಕೆ ಪಾಕ್ ಸೇನೆ ಮತ್ತು ರೇಂಜರ್ಸ್ ನಡೆಸಿದ ಮನಬಂದಂತೆ ಗುಂಡಿನ ದಾಳಿಗೆ ಕಳೆದ 3 ದಿನಗಳಲ್ಲಿ ಮಹಿಳೆಯರು ಹಾಗೂ ಮಕ್ಕಳು ಸೇರಿದಂತೆ ಕನಿಷ್ಠ 37 ನಾಗರಿಕರು ಬಲಿಯಾಗಿದ್ದಾರೆ. ರಾವಲ್ಕೋಟ್ ಮತ್ತು ಮಿರ್ಪುರ್ಗಳಲ್ಲಿ ಪಾಕ್ ಪಡೆಗಳ ಹಿಂಸಾಚಾರ ತೀವ್ರಗೊಂಡಿದ್ದು, ವಿಧಾನಸಭೆಯ 12 ಮೀಸಲು ಕ್ಷೇತ್ರಗಳ ರಾಜಕೀಯ ಅಕ್ರಮಗಳು, ನಿರಂತರ ಆರ್ಥಿಕ ಶೋಷಣೆ ಹಾಗೂ ಗೋಧಿಗೋಸ್ಕರ ಬೇಸಿಕ್ ಫೆಸಿಲಿಟಿ ವಿದ್ಯುತ್ ದರ ಜಾಸ್ತಿ ಆಗ್ತಾ ಇದೆ. ಪಿಒಕೆಯಲ್ಲೇ ಕರೆಂಟ್ ಉತ್ಪಾದನೆ ಆಗುತ್ತೆ, ಬಟ್ ಅಲ್ಲಿರುವಂತಹ ಜನರಿಗೆ ಕರೆಂಟ್ ಇಲ್ಲ. ಈ ಎಲ್ಲ ಒಂದು ಬೇಸಿಕ್ ವಿಚಾರಗಳಿಗೋಸ್ಕರ ಈ ಒಂದು ಹೋರಾಟ ಆರಂಭವಾಗುತ್ತೆ. ಬಟ್ ಈಗ ಎಷ್ಟರ ಮಟ್ಟಿಗೆ ಹೋಗಿ ತಲುಪಿದೆ ಅಂದ್ರೆ ಪಾಕಿಸ್ತಾನ ಸರ್ಕಾರಕ್ಕೆ ಇವರ ಹೋರಾಟದಿಂದ ನಡುಕ ಶುರುವಾಗ್ತಾ ಇದೆ. ಹಾಗೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಒಂದು ವಿಚಾರವನ್ನ ಉಲ್ಲೇಖ ಮಾಡಿದೆ. ಪಾಕ್ ನೆಲದಲ್ಲಿ ಭಾರತೀಯ ಕ್ರಾಂತಿ ಗೀತೆ ಕೇಳಿಸ್ತಾ ಇದೆ. ಪಾಕ್ ಸೇನೆಯ ದೌರ್ಜನ್ಯಕ್ಕೆ ಪ್ರತಿರೋಧವಾಗಿ ಭಾರತೀಯ ಕ್ರಾಂತಿ ಗೀತೆಗಳು ಕೇಳಿಸ್ತಾ ಇದೆ. ಪಿಒಕೆಯಲ್ಲಿ ಸರ್ಫರೋಶಿ ಕಿ ತಮ್ಮನ್ನ ಎನ್ನುವಂಥ ಒಂದು ಕ್ರಾಂತಿಕಾರಿ ಗೀತೆ, ಅದು ಅಂದ್ರೆ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡುವ ಅಥವಾ ಹುತಾತ್ಮನಾಗುವ ತೀವ್ರ ಆಸೆ ನನಗಿದೆ ಎನ್ನುವಂಥ ಅರ್ಥವನ್ನ ಹೊಂದಿದೆ ಈ ಹಾಡು. ಈ ಹಾಡುಗಳನ್ನ ಎಲ್ಲರೂ ಕೂಡ ಗುನುಗ್ತಾ ಇದ್ದಾರೆ, ಘೋಷಣೆಗಳನ್ನಾಗಿ ಮಾಡಿಕೊಂಡು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬೀದಿಗಳಲ್ಲಿ ಮೊಳಗ್ತಾ ಇದೆ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರ ಶೌರ್ಯ ಗೀತೆ. ಇಂಕ್ವಿಲಾಬ್ ಜಿಂದಾಬಾದ್ ಘೋಷಣೆಗಳ ಮೂಲಕ ಪಾಕಿಸ್ತಾನಕ್ಕೆ ತಿರುಗೇಟನ್ನು ನೀಡ್ತಾ ಇದ್ದಾರೆ ಪಿಒಕೆ ಜನರು. ಪಿಒಕೆ ಪ್ರತಿಭಟನಾಕಾರರ ಭಾರತ ಪ್ರೀತಿ ಕಂಡು ಪಾಕ್ ಸೇನೆ ಅಕ್ಷರಶಃ ಕಂಗಾಲಾಗಿ ಹೋಗಿದೆ. ಮಹಿಳೆಯರು ಹಾಗೂ ಮಕ್ಕಳ ಕಂಠದಲ್ಲಿ ಸ್ವಾತಂತ್ರ್ಯದ ರಣಕಹಳೆ ರಂಗೇರ್ತಾ ಇದೆ. ಹಾಗೆ ಅಲ್ಲಿರುವಂತಹ ಜನರು, ಪಿಒಕೆಯಲ್ಲಿರುವಂತಹ ಜನರು ಏನ್ ಹೇಳ್ತಿದ್ದಾರೆ, ಇಸ್ರೇಲ್ಗಿಂತಲೂ ಪಾಕ್ ಸೇನೆ ತುಂಬಾನೇ ಕ್ರೂರ ಅಂತ ಹೇಳ್ತಾ ಇದ್ದಾರೆ. ಪಾಕ್ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ ಒಬ್ಬ ಕ್ರೂರಿ, ಜಾಲಿಂ, ಹಿ ಇಸ್ ಅ ಕ್ರೂಯಲ್ ಪರ್ಸನ್ ಅಂತ ಜನರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಪಾಕ್ ರೇಂಜರ್ಸ್ಗಳ ದೌರ್ಜನ್ಯಕ್ಕೆ ಪಿಒಕೆ ನಾಗರಿಕರು ಬೆಚ್ಚಿ ಬಿದ್ದಿದ್ದಾರೆ. ಹೀಗಾಗಿ ಆಸಿಫ್ ಮುನೀರ್ನನ್ನ ಆತ ಒಬ್ಬ ಪೀಡಕ, ಅನ್ಯಾಯ ಮಾಡೋನು ಅಥವಾ ದೌರ್ಜನ್ಯ ಮಾಡೋನು ಅಂತ ಕೂಗ್ತಾ ಇದ್ದಾರೆ. ಕ್ಯಾಮ್ರಾ ಮುಂದೆ ಕಣ್ಣೀರು ಹಾಕುತ್ತಾ ಪಾಕ್ ವಿರುದ್ಧ ಅಳಲನ್ನ ತೋಡ್ಕೊಂಡಿದ್ದಾರೆ ವ್ಯಕ್ತಿ. ಇಸ್ರೇಲ್ಗಿಂತಲೂ ಪಾಕ್ ಸೇನೆ ಕ್ರೂರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಂಟರ್ನೆಟ್ ಸ್ಥಗಿತ ಆಗಿತ್ತು, ಮೊಬೈಲ್ ಸಂಪರ್ಕ ಕಟ್ ಆಗಿತ್ತು. ಅಂದ್ರೆ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಜಗತ್ತಿಗೆ ಗೊತ್ತಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ವಿಶ್ವಸಂಸ್ಥೆ ಹಾಗೂ ಮಾನವ ಹಕ್ಕುಗಳ ಆಯೋಗಕ್ಕೆ ಪಿಒಕೆ ಕಿಚ್ಚು ತಲುಪ್ತಾ ಇದೆ. ಪಾಕಿಸ್ತಾನದ ನಾಟಕ ಜಾಗತಿಕ ಮಟ್ಟದಲ್ಲಿ ಬಯಲಾಗಿದೆ. ಮತ್ತೊಂದು ಕಡೆ ಪಿಒಕೆ ಭಾರತದ ಅವಿಭಾಜ್ಯ ಅಂಗ ಅಂತ ಖಡಕ್ ಎಚ್ಚರಿಕೆಯನ್ನ ಭಾರತ ನೀಡಿದೆ. ಪಿಒಕೆಯಲ್ಲಿ ನಡೀತಾ ಇರುವಂತಹ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಭಾರತ ತೀವ್ರ ಕಳವಳವನ್ನ ವ್ಯಕ್ತಪಡಿಸ್ತಾ ಇದೆ. ಪಾಕಿಸ್ತಾನದ ಆರ್ಥಿಕ ಶೋಷಣೆಯೇ ಈ ದಂಗೆಗೆ ಕಾರಣ ಅಂತ ಭಾರತದ ವಿದೇಶಾಂಗ ಇಲಾಖೆ ಗುಡುಗಿದೆ. ಪಿಒಕೆ ಹಾಗೂ ಲಡಾಖ್ ಪ್ರದೇಶಗಳು ಭಾರತದ ಅವಿಭಾಜ್ಯ ಅಂಗ ಅಂತ ಮತ್ತೊಮ್ಮೆ ಘೋಷಣೆಯನ್ನ ಮಾಡ್ತಾ ಇದೆ. ಜಾಗತಿಕ ವೇದಿಕೆಗಳಲ್ಲಿ ಪಾಕಿಸ್ತಾನದ ಮುಖವಾಡವನ್ನು ಕಳಚೋದಕ್ಕೆ ಭಾರತ ಸಿದ್ಧತೆಯನ್ನ ಮಾಡಿಕೊಂಡಿದೆ. ನ್ಯೂಯಾರ್ಕ್ ಟೈಮ್ಸ್ನ ತಪ್ಪು ವರದಿ ವಿರುದ್ಧ ಭಾರತೀಯ ರಾಯಭಾರ ಕಚೇರಿ ಗರಂ ಆಗಿದೆ. ಹಾಗೆ ಅಲ್ಲಿರುವಂತಹ ಜನರ ಬಿಡುಗಡೆಗೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. 52 ದಿನಗಳಿಂದ ನಿರಂತರವಾಗಿ ಸಾಗ್ತಾ ಇದ್ದಂತಹ ಆಜಾದಿ ಹೋರಾಟ ಇದು. ಮುಜಾಫರ್ಬಾದ್ ಚಲೋ ಏನೆಲ್ಲ ನಡೀತಾ ಇದೆ ಪಾಕಿಸ್ತಾನ ಸರ್ಕಾರದ ವಿರುದ್ಧ, ಇದು ಅಂತಿಮ ಸಮರ ಆಗುತ್ತೆ. ಲಂಡನ್ನಲ್ಲಿ ಸಾವಿರಾರು ಕಾಶ್ಮೀರಿಗಳಿಂದ ಸ್ಟಾಪ್ ಜೆನೋಸೈಡ್ ಎನ್ನುವಂಥ ಒಂದು ರ್ಯಾಲಿ ಕೂಡ ಆರಂಭವಾಗಿದೆ. ಪಾಕಿಸ್ತಾನದ ಆರ್ಥಿಕ ದಿವಾಳಿತನದ ನಡುವೆ ಪಿಒಕೆ ಜನರು ಬಂಡಾಯ ಎದ್ದಿದ್ದಾರೆ. ಸಾರ್ವಭೌಮತ್ವದ ಹೆಸರಲ್ಲಿ ಪಾಕಿಸ್ತಾನ ನಡೆಸ್ತಾ ಇದ್ದ ನಾಟಕಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಅಂದ್ರೆ ಜಾಗತಿಕವಾಗಿ ಪಿಒಕೆಯಲ್ಲಿರುವಂತಹ ಜನರು ನಮ್ಮವರು, ನಮ್ಮ ಕಡೆ ಇರ್ತಾರೆ ಅಂತ ಏನು ಹೇಳ್ಕೊಂಡು ಬಂದಿತ್ತು ಪಾಕಿಸ್ತಾನ, ಎಲ್ಲವೂ ಕೂಡ ನಾಟಕ ಅಂತ ಗೊತ್ತಾಗಿದೆ.